ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಕ್ರಿಸ್ಮೆಟ್ ಅವ್ರ ಜೊತೆ ಮಾತಾಡ್ತಾ ಇದ್ದಂಗೆ ಕಾವ್ಯ ರಾಜ್ನ ಪಕ್ಕಕ್ಕೆ ಕರ್ಕೊಬಂದಿ, ಯಾಕ್ರಿ ನೀವಿಷ್ಟು ದುಡುಕಿ ನಿರ್ಧಾರ ತಗೊಂಬೇಡ್ರಿ, ನಿಮ್ ತಮ್ಮನ್ಗೆ ಏನಾಗ್ತಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಈಗ ನೀವೇನಾದ್ರೂ ಇಲ್ಲಿ ದುಡುಕಿದ್ರೆ ಮತ್ತೆ ಕಲ್ಯಾಣ್ ಅವ್ರಿಗೆ ಏನಾದ್ರೂ ಅನಾಹುತ ಆಗ್ಬೋದು. ಎಲ್ಲದಕ್ಕೂ ಆ ಅನಾಮಿಕಾನೇ ಸಾಕ್ಷಿ. ಇದೆಲ್ಲ ಮಾಡ್ತಾ ಇರೋದು ಅವಳಿಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದು ಬೇಡ್ವಾ ರೀ? ಇವಾಗ ಅವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಇಲ್ಲಿವರೆಗೂ ಬಂದಿದ್ದೀವಿ, ಮುಂದೆ ಏನಾಗುತ್ತೋ ಏನೋ ಅಂತ ನೋಡ್ಕೊಂಡು ಹೋಗೋಣ ಆಯ್ತಾ ಅಂತ ಹೇಳಿ ಕಾವ್ಯ ರಾಜಿಯ ತಾಳ್ಮೆಯಿಂದ ಸಮಾಧಾನ ಮಾಡ್ತಾ ಇರ್ತಾಳೆ. ಆಯ್ತು ರೀ, ನೀವ್ ಅನ್ಕೊಂಡಂಗೆ ಅನಾಮಿಕನ ಹತ್ರ ನಾನು ಒಂದ್ಸತಿ ಮಾತಾಡ್ತೀನಿ, ನೋಡೋಣ ಅವಳು ರಾಜಿಗೆ ಬರ್ತಾಳೋ ಇಲ್ವೋ ಅಂತ ಇನ್ನೊಂದ್ಸತ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ನೀನೇನು ಕಳಾವತಿ ಅವಳ ಹತ್ರ ಮಾತಾಡೋದು ಬೇಡ, ಅವಳು ಎಂತವಳು ಅಂತ ಗೊತ್ತಾದ್ಮೇಲೆ ನೀನು ಹೇಳಿದ ತಕ್ಷಣ ಅವಳು ಒಪ್ಕೊಳ್ತಾಳ ರೀ? ಹಾಗಲ್ಲ ರೀ, ಒಂದ್ಸತಿ ಮಾತಾಡ್ ನೋಡಿದ್ರೆ ನಮ್ ಗಂಟೋಗುತ್ತಾ ಇಲ್ಲ ಅಲ್ವಾ? ಹೋಗ್ ಮಾತಾಡ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಇಬ್ರು ಸಹ ಕಾರಲ್ಲಿಂದ ಇಳಿತಾ ಇರ್ತಾರೆ. ಆಗ ನೋಡುದ್ರ ಡ್ಯಾಡ್, ನಾನೊಂಚೂರು ಬೆಂಕಿ ಗೀರಿದೆ ಅಷ್ಟೇ. ಮಹಿಳಾ ಮಂಡಳಿಯವರೆಲ್ಲ ನನಗೆ ನ್ಯಾಯ ಒದಗಿಸ್ಬೇಕು ಅಂತ ಎಷ್ಟು ಹಠದಿಂದ ಕೂತಿದ್ದಾರೆ. ಏನೇ ಆದ್ರೂ ನಾನೇ ಗೆಲ್ಲದು ಡ್ಯಾಡ್, ನೀವೇನು ಯೋಚನೆ ಮಾಡಬೇಡಿ. ಬೇಡ ಅನಾಮಿಕಾ, ನನ್ಗೆ ಯಾಕೋ ಇದು ತುಂಬಾ ದೂರ ಹೋಗುತ್ತೆ ಅನ್ನಿಸ್ತಿದೆ. ಡ್ಯಾಡ್, ನೀವು ಅಷ್ಟೆಲ್ಲ ಯೋಚನೆ ಮಾಡಬೇಡಿ, ನಾನೆಲ್ಲ ಪ್ಲಾನ್ ಮಾಡೇ ಇಟ್ಟಿದ್ದೀನಿ ಎಲ್ಲದಕ್ಕೂ, ಬನ್ನಿ ಹೋಗೋಣ ಅಂತ ಹೇಳಿ ಅವ್ರ 3 ಜನನು ಸಹ ಹೋಗ್ತಿದ್ದಂಗೆ ಮೀಡಿಯಾದವರೆಲ್ಲ ಅನಾಮಿಕನ್ ಸುತ್ತಿರ್ತಾರೆ. ಆಗ ಏನ್ ಅನಾಮಿಕಾ ಅವ್ರೆ, ನಿಮ್ ಗಂಡ ನಿಮ್ಗೆ ಟಾರ್ಚರ್ ಕೊಡ್ತಾ ಇದ್ರಾ ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಾ ಇರ್ತಿಗೆ, ಇವಾಗ ನನಗೆ ಮಾತಾಡೋಷ್ಟು ಪೇಷನ್ಸ್ ಇಲ್ಲ, ಒಳಗಡೆ ಕೋರ್ಟಲ್ಲಿ ಏನಾಗುತ್ತೋ ಆ ತೀರ್ಮಾನ ನೋಡ್ಕೊಳ್ತೀವಿ ಅಂತ ಹೇಳಿ ಅವಳು ಹೋಗ್ತಿದ್ದಂಗೆ, ಅನಾಮಿಕಾ ನಿನ್ನ ಹತ್ರ ಮಾತಾಡ್ಬೇಕು ಸ್ವಲ್ಪ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ನೀವೇನು ನನ್ನ ಹತ್ರ ಮಾತಾಡೋ ಅಂತ ಅವಶ್ಯಕತೆ ಇಟ್ಕೊಳ್ಳೋದು ಹಾಗಿಲ್ಲ, ಈಗ ಕೋರ್ಟ್ ಒಳಗೆ ನಾವು ಹೋಗ್ತಿದ್ದೀವಿ, ಅಲ್ಲಿ ಏನ್ ನಡೆಯುತ್ತೋ ಅಷ್ಟೇ ಮಾತುಕತೆ, ನಡೀರಿ ಅಂತ ಹೇಳಿ ಅವ್ರು ಹೋಗ್ತಾ ಇದ್ದಂಗೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರಿಗೂ ಬೇಜಾರಾಗ್ತಾ ಇರುತ್ತೆ. ಏನು ಕಾವ್ಯ ಎಲ್ಲ ಕಾಂಪ್ರಮೈಸ್ ಮಾಡೋದಿಕ್ಕೆ ಮುಂದೋಗ್ತಿದ್ದಾಳ ಅನ್ಸುತ್ತೆ ಅಂತ ಹೇಳ್ಕೊ ಹೊತ್ತಿಗೆ ಅನಾಮಿಕಾ ಹೇಳಿರೋ ಉತ್ತರನ ಕೇಳಿ ಅವಳ ಜೀವನನ ಅವಳೇ ಹಾಳು ಮಾಡ್ಕೋತಿದ್ದಾಳೆ. ನಾವೇನು ಮಾಡಕ್ಕಾಗಲ್ಲ, ನಡಿ ಕೋರ್ಟ್ ಒಳಗೆ ಏನ್ ನಡೆಯುತ್ತೆ ಫೈರ್ ಎಲ್ಲ ನೋಡೋಣ ಅಂತ ಹೇಳಿ ಅವರಿಬ್ರು ಸಹ ಹೊರಟಿರ್ತಾರೆ. ಕೋರ್ಟ್ ಒಳಗ್ ಬರ್ತಾರೆ ಎಲ್ಲರೂ ಸಹ. ಈ ಕಡೆ ಕಲ್ಯಾಣ್, ಈ ಕಡೆ ಅನಾಮಿಕಾ ಇಬ್ಬರನ್ನು ಪ್ರಸ್ತಾವಕ್ಕೆ ನಿಲ್ಲಿಸ್ಬಿಟ್ಟು ಲಾಯರ್ ಅವರೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ರೆ ಅನಾಮಿಕಾ ಅವರೆಲ್ಲರೂ ಉತ್ತರ ಕೊಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯಗೆ, ರಾಜ್ಗೆ, ಧನಲಕ್ಷ್ಮಿಗೆ ಮತ್ತೆ ಪ್ರಕಾಶ್ ಅವ್ರಿಗೂ ಸಹ ದಿಗ್ಲಾಗಿರುತ್ತೆ. ಎಲ್ಲಿ ನನ್ನ ಮಗನ ಕಡೆನೆ ಅನ್ಯಾಯ ಆಗುತ್ತೋ ಏನೋ ಅಂತ. ಅಷ್ಟೊತ್ತಿಗೆ ಕೋರ್ಟ್ ಅವರೆಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋ ಅಷ್ಟೊತ್ತಿಗೆ ಅನಾಮಿಕಾ ಲಾಯರ್ ಅವ್ರು ಸಹ ಕಲ್ಯಾಣ ಕ್ರಾಸ್ ಚೆಕ್ ಮಾಡೋದಿಕ್ಕೆ ಎಲ್ಲ ಮಾತಾಡ್ತಾ ಇರ್ತಾರೆ. ಅಲ್ಲ ರೀ, ನೀವು ಕವಿ ಅಲ್ವಾ, ನೀವು ಬಿಸ್ನೆಸ್ ನೋಡ್ಕೊಳ್ಳೋದಿಕ್ಕೇನು ಕಷ್ಟ ಅಂತ ಎಲ್ಲ ಇಲ್ದೇ ಇರೋ ಸಲ್ದೇ ಇರೋ ಮಾತನ್ನೆಲ್ಲ ಆಡ್ತಾ ಇರ್ತಾರೆ. ನೋಡಿದ್ರೆ ಕವಿಗೂ ಸಹ ಕೋಪ ಬರ್ತಾ ಇರುತ್ತೆ. ಏನ್ ಮಾಡೋದು ಎತ್ತ ಅಂತ ಗೊತ್ತಾಗ್ದಿರ ಮೌನವಾಗಿರ್ತಾನೆ. ಅಷ್ಟೊತ್ತಿಗೆ ಅಪೋಸಿಟ್ ಲಾಯರ್ ಕಲ್ಯಾಣ್ ಬಗ್ಗೆ ಅವರು ಮಾತಾಡ್ತಾ ಇದ್ದಿದ್ ಕಡೆ ಅವರು ಅಪರಾಧಿ ಮಾಡಿರೋ ತರ ಮಾತಾಡ್ತಾ ಇದ್ದೀರಲ್ಲ. ಫಸ್ಟ್ ಆಫ್ ಆಲ್ ಈ ಅನಾಮಿಕಾ ನಿನ್ ಹೆಸರೇನು? ನೀವೇ ಹೇಳುದ್ರಲ್ವಾ ಇದು ಕೋರ್ಟ್ ಅಮ್ಮ, ಹೇಳು ಅಂತ ಹೇಳ್ತಿದ್ದಂಗೆ ಅನಾಮಿಕಾ, ಮತ್ತೆ ನಿನ್ಗೂ ಕವಿಗೆ ಹೇಗ್ ಪರಿಚಯ? ಅವನೊಂದು ಮೃದುವಾದ ಮನ್ಸು, ಅವನು ಕವಿ, ಅವ್ರ ಕವಿತೆಗಳನ್ನ ಬರೆಯೋರು. ಅವ್ರು ಹೇಗಿರ್ತಾರೆ, ಸೆನ್ಸಿಟಿವ್ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅಂತದ್ರಲ್ಲಿ ನಿಮ್ ಜೊತೆ ಇಷ್ಟು ಜಗಳ ಆಡ್ತಾರೆ ಅಂತ ನಿಮಗೆ ಅನಿಸ್ತಿದ್ಯಾ? ಇಲ್ಲಿವರೆಗೂ ಬಂದಿರೋಕ್ಕೂ ಕಾರಣ ನೀವೇ ಅಲ್ವಾ? ನಾನೇನ್ ಮಾಡ್ದೆ? ನೀವು ಮಾಡಿರೋದ್ಕೆ ಅಲ್ವಾ ಇವಾಗ ಅವರು ಆ ಕಡೆ ಇದ್ದಾರೆ, ನೀವು ಈ ಕಡೆ ನಿಂತಿದ್ದೀರಾ? ಅಲ್ಲ, ನಿಮ್ಗೆ ಏನಾದ್ರೂ ಅವರು ಗಿರ್ದಕ್ಷಿಣೆ ಇಸ್ಕೊಂಡಿದ್ರ? ಹೌದು, ನಮ್ಮ ಅಪ್ಪನ ಹತ್ರ ಅವರು 2 ಕೋಟಿ ರೂಪಾಯಿ ಇಸ್ಕೊಂಡಿದ್ದಾರೆ ಅಂತ ಅನಾಮಿಕಾ ಹೇಳಿದ ತಕ್ಷಣ ದಿಢೀರ್ ಅಂತ ಎಲ್ಲರಿಗೂ ಸಹ ಶಾಕ್ ಆಗಿ, ಕಲ್ಯಾಣ್ಗೂ ಸಹ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಮೌನವಾಗಿ ನಿಂತ್ಬಿಟ್ಟಿರ್ತಾನೆ. ಆಗ ನೋಡಿದ್ರೆ, ಹಾಗಾದ್ರೆ ನಿನ್ ಗಂಡನ್ನ ಕೊಂಡ್ಕೊಂಡಿದ್ಯಾ ಅಮ್ಮ? ಈಗ ನೀನ್ ಹೇಳೋ ರೀತಿ ಅವನೇಗಿರಕ್ಕಾಗುತ್ತೆ? ಅವನ್ ಜೀವನ, ಅವನ್ ಸ್ವೇಚ್ಛೆ, ಅವನ್ ಹೇಗಾದ್ರೂ ಇರ್ತಾನೆ, ಕವಿ ಆದ್ರೂ ಬರೀತಾನೆ, ಬಿಸ್ನೆಸ್ ಆದ್ರೂ ನೋಡ್ಕೋತಾನೆ. ನೀನ್ ಯಾಕೆ ಅವನಿಗೆ ಅಷ್ಟು ಪ್ರೆಷರ್ ಆಗ್ತಿದ್ಯಾ? ಬಿಸ್ನೆಸ್ ನೋಡ್ಕೋ ಅಂತ. ಏಕೆ, ನಿನಗೆ ಪ್ರೀತಿ ಮಾಡಕ್ಕಿಂತ ಮುಂಚೆನೆ ಅವ್ರ ಕವಿತೆಗಳನ್ನೆಲ್ಲ ಬರೀತಾರೆ ಅಂತ ಗೊತ್ತಿತ್ತು, ಮತ್ತೆ ಗೊತ್ತಿದ್ದೆ ಎಲ್ಲಾನು ಮದ್ವೆ ಆಗಿ ಇಲ್ಲಿವರೆಗೂ ತಂದ್ಕೊಂಡಿದ್ಯಲ್ಲಮ್ಮ, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ ಹೇಳ್ತಾ ಇರ್ತಾರೆ. ಅವರು ಸಹ ನೋಡಿದ್ರೆ ಅನಾಮಿಕಾ ಮೌನವಾಗಿ ನಿಂತಿರ್ತಾಳೆ. ಆಗ ಅಪ್ಪು ವಿಚಾರಕ್ಕೆ ಬಂದ್ರೆ, ಅಪ್ಪು ಮತ್ತೆ ಅವನು ಇಬ್ರು ಸಹ ಒಳ್ಳೆ ಸ್ನೇಹಿತರು. ನೀನೇ ಹೇಳ್ದೆ, ನೋಡಿದ್ರೆ ನೀನೇ ಅವ್ರ ಮೇಲೆ ಅನುಮಾನ ಪಡೋ ತರ ಮಾಡ್ತಿದ್ಯಾ, ಈಗ ಏನಂತ ಹೇಳ್ಬೇಕು ಅಂತ ಹೇಳ್ತಾ ಇದ್ದ ಹಂಗೆ
ಅನಾಮಿಕಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಲಾಯರ್ ಏನು ನನ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ಅವಳಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅವರು ಮೊದಲನೇ ಪ್ರಶ್ನೆ ಕೇಳಿದಾಗ ನೀವು 2 ಕೋಟಿ ಕೊಟ್ಟೆ ಅಂತ ಹೇಳಿದ್ರಿ. ಅಷ್ಟಕ್ಕೂ ಅಂತ ದೊಡ್ಡ ಶ್ರೀಮಂತರು ನಿಮ್ಮ ಹತ್ರ ವರದಕ್ಷಿಣೆ ಈಸ್ಕೊಳ್ತಾರೇನ್ರಿ? ಇನ್ನು ಅವ್ರ ಹತ್ರನೇ ನೀವು 2 ಕೋಟಿ ರೂಪಾಯಿ ಈಸ್ಕೊಂಡು ಆ ಸೇಟು ಕೊಟ್ಟಿದ್ದೀರಾ. ಯಾಕೆ ನಿಮಗೆ ಇದು ಗೊತ್ತಿಲ್ವಾ ಅಂತ ಹೇಳ್ತಿದ್ದಂಗೆ ಅನಾಮಿಕಾಗೆ ಗೊಂದಲ ಶುರುವಾಗಿರುತ್ತೆ. ಅಯ್ಯೋ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ ಅನ್ಕೊಳ್ತಿದ್ದಂಗೆ ಇನ್ನು ಕಳಾವತಿ ರಾಜ್ನ ನೋಡ್ತಿದ್ದಂಗೆ, ಏನು ನೀನ್ ಹೇಳ್ದ? ಹೂರಿ, ಒಳ್ಳೆ ಕೆಲಸ ಮಾಡಿದ್ಯಾ ಕಳಾವತಿ, ಸಖತ್ತಾಗಿ ಹೇಳಿದ್ಯಾ ಅಂತ ಹೇಳ್ತಿದ್ದಂಗೆ ಅವರೆಲ್ಲರೂ ಸಹ ಅನಾಮಿಕನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ನೋಡಿದ್ರೆ ಅಲ್ಲ ಈ ಅಪ್ಪು ಯಾರು ಅಂತ ಕೇಳ್ತಾ ಇರ್ತಾರೆ. ಮೈ ಡಿಯರ್ ಲಾಯರ್, ಅಪ್ಪುಗೂ ಮತ್ತೆ ಕಲ್ಯಾಣ್ಗೂ ಅವಾಗಿಂದನೂ ಸ್ನೇಹಿತರೆ ಅವರು. ಆಗ ಮಧ್ಯದಲ್ಲಿ ಈ ಅನಾಮಿಕಾಗೆ ತುಂಬಾ ಪೊಸೆಸಿವ್ನೆಸ್ ಆಗ್ತಿತ್ತು. ಅವಳ ಜೊತೆ ಮಾತಾಡಬಾರ್ದು, ಸಿಗ್ಬಾರ್ದು ಅಂತೆಲ್ಲ. ಅದಲ್ದಿರ ನಿಬಂಧನೆಯನ್ನು ಸಹ ಮಾಡಿದ್ಲು. ಹಾಗಾಗಿ ನಮ್ಮ ಕ್ಲೈಂಟ್ ಅವ್ರಿಗೆ ತುಂಬಾ ಬೇಜಾರಾಗಿತ್ತು. ಆದ್ರೂ ಅವ್ರಿಗೆ ಮತ್ತೆ ಕೇಳಬೇಕು ಅಂತ ಅವನು ಸಹ ಅದಕ್ಕೆ ಬದ್ಧನಾಗಿರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಆಪೋಸಿಟ್ ಲಾಯರ್ ಅವರು ಇನ್ನು ಕಲ್ಯಾಣ್ನ ಪ್ರಶ್ನಿಸ್ತಾನೆ ಇರ್ತಾರೆ, ಇಲ್ದೇ ಇರೋ ಪ್ರಶ್ನೆಗಳನ್ನ. ಆಗ ನಿಮ್ಗೂ ಆ ಅಪ್ಪುಗೂ ಎಷ್ಟು ವರ್ಷದಿಂದ ಸಂಬಂಧ ಇದೆ, ನೀವು ಅವಳು ಎಷ್ಟು ಅಟ್ಯಾಚ್ಮೆಂಟ್ ಅಂತ ಎಲ್ಲ ತಿಳ್ಕೊಂತಾ ಇರ್ತಾರೆ. ಆಗ ನೀವು ಮದ್ವೆಗಿಂತ ಮುಂಚೆನೂ ನೀವು ಸ್ನೇಹಿತರಾಗಿ ಇದ್ರಿ, ಮತ್ತೆ ಎಂತಕ್ಕೆ ಅಪ್ಪು ಬಂದು ನಿಮ್ ಮದ್ವೆನ ನಿಲ್ಸಕ್ ಟ್ರೈ ಮಾಡಿದ್ರು? ಅದಲ್ದಿರ ಅವ್ರಮ್ಮ ಮತ್ತೆ ಅಪ್ಪು ಇಬ್ರು ಯಾಕೆ ನಿಮ್ ಮದ್ವೆನ ನಿಲ್ಸಕ್ ಟ್ರೈ ಮಾಡಿದ್ರು ಅಂತ ಹೇಳ್ತಿದ್ದಂಗೆ ಇನ್ನ ಕಲ್ಯಾಣ್ ನಿಜಾನ ಹೇಳ್ಬೇಕಾಗಿರೋ ಅವಶ್ಯಕತೆ ಬಂದಿರುತ್ತೆ. ಹೌದು, ಅವಳು ನನ್ನ ತೆದ್ಲು, ಹೌದು ನನಗೂ ಗೊತ್ತಿದೆ. ಆದ್ರೆ ನಾನು ಯಾವತ್ತೂ ಅವಳನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಎಷ್ಟೇ ನಾವು ಸ್ನೇಹಿತರು ತರಾನೇ ಇದ್ವಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಸಹ. ಅಲ್ಲ, ಈಗ ತಾನೇ ಹೇಳಿದ್ರಿ ಅವರು ಸ್ನೇಹಿತರು ಅಂತ, ಮಧ್ಯದಲ್ಲಿ ಪ್ರೀತಿ ಅನ್ನೋ ಕಾನ್ಸೆಪ್ಟ್ ಹೇಗ್ ಬಂತು ಅಂತ ಜಡ್ಜ್ ಅವರು ಸಹ ಕೇಳ್ತಾ ಇದ್ದಂಗೆ ಇನ್ನ ಅನಾಮಿಕಾ ಹೇಗೋ ಇದೊಂದಾದ್ರೂ ಪಾಯಿಂಟ್ ಸಿಕ್ತಲ್ಲ, ಇನ್ನ ಇವನ್ನ ಬಿಡಲ್ಲ ಅಂತ ಒಳಗೊಳಗೆ ಖುಷಿ ಪಡ್ತಾ, ಮೈ ಡಿಯರ್ ಲಾಯರ್ ಅವರೇ, ಈ ರೀತಿರೋ ಈ ಹೆಂಗ್ಸಿಗೆ ಈಗ ನೀವೇ ತೀರ್ಮಾನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅನಾಮಿಕನ್ ಕಡೆ ಲಾಯರ್ ಅವರು ಆಗ ಇಲ್ಲ, ಇದೆಲ್ಲದಕ್ಕೂ ಕಾರಣ ಆ ಅಪ್ಪುನೇ ನೀವು ಕೋರ್ಟಿಗೆ ಕರ್ಕೊ ಬಂದಿಲ್ವಲ್ರಿ? ಎಂತ ಲಾಯರ್ಗಳು ನೀವಿಬ್ರು ಅಂತ ವಿಟ್ನೆಸ್ನೇ ನೀವು ಇಟ್ಕೊ ಬಂದಿಲ್ಲ ಅಂದ್ರೆ ಇನ್ನೇನಂತ ನಾವು ತೀರ್ಮಾನ ಕೊಡೋದಿಕ್ಕಾಗುತ್ತೆ? ಈ ತೀರ್ಮಾನನ ಮುಂದಕ್ಕೆ ಹಾಕ್ತಾ ಇದ್ದೀನಿ. ನನಗೆ ನಾಳೆ ಆ ಅಪ್ಪು ಅನ್ನೋ ಕ್ಲೈಂಟ್ ಅವರು ಬರ್ಲೇಬೇಕು, ಇಲ್ಲಿಗೆ ವಾದಿಸ್ಲೇಬೇಕು. ಹಾಗೆ ನಾನು ಏನು ಎತ್ತ ಅಂತ ತೀರ್ಮಾನ ತಗೊಳ್ಳೋದಿಕ್ಕಾಗುತ್ತೆ ಅಂತ ಏಕಾಏಕಿ ಜಡ್ಜ್ ಅವರು ಸಹ ತೀರ್ಮಾನನ ಕೊಡ್ತಾ ಇರ್ತಾರೆ. ನೋಡಿದ್ರೆ ಈ ಕಡೆ ಕಲ್ಯಾಣ್ಗೆ ಅನಾಮಿಕಾಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನ ಈ ಕಡೆ ಕಾವ್ಯ ಅವ್ರ ಯಜಮಾನ್ರಿಗೆ ಮತ್ತೆ ಧನಲಕ್ಷ್ಮಿ ಅವ್ರಿಗೆ ಪ್ರಕಾಶ್ ಅವ್ರಿಗೂ ಸಹ ಬೇಜಾರಾಗ್ತಿರುತ್ತೆ. ಆಗ ಕಲ್ಯಾಣ್ ಅವ್ರನ್ನ ಇನ್ನ ಪೊಲೀಸ್ ಅವ್ರು ಮತ್ತೆ ಕಸ್ಟಡಿ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕಾವ್ಯ ಮತ್ತೆ ರಾಜ್ ಇಬ್ರು ಹೋಗಿ ಅಪ್ಪನ ಕರ್ಕೊಬಂದು ಏನು ನಿಜ ಎತ್ತ ಅಂತ ಎಲ್ಲ ಬಯಲಿಗೆ ಬಿಡಿಸ್ತಾರ, ಅಥವಾ ಅನಾಮಿಕಾ ಅಪ್ಪನೇನಾದ್ರೂ ಮರೆ ಮಾಡಿಸ್ಬಿಡ್ತಾಳ ಅನ್ನೋದನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.